ರೈತ ಬಾಂಧವರೇ, ನೀವು ಇದೇನು ನೋಡ್ತಾ ಇದ್ದೀರಿ, ಇದು ನಮ್ಮ ಪ್ಯೂರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಸೆಂಟರ್. ಇಲ್ಲಿ ಅಗ್ನಿ ಜಲ ಅಂತ ಇದೆ, ಎರಿ ಜಲ, ದಶಪರ್ಣಿ ಅಂತ ಮಾಡ್ತೀವಿ. ಇಲ್ಲಿ ರಾಮಜಲ ಅಂತಿದೆ, ಸಾವಯವ ಕೀಟನಾಶಕ, ಗೋಕೃಪಾಮೃತ ಇರ್ತದೆ. ಇಲ್ಲೆಲ್ಲ ಕ್ಯಾನ್ ಒಳಗೆ ತುಂಬಿಟ್ಟಿದ್ದೇವೆ. ಇದು ದಶಪರ್ಣಿ, ಇದು ಸಾವಯವ ಕೀಟನಾಶಕ. ಇದು ಕುರಿ ಹಿಕ್ಕೆ ಮತ್ತು ಕೆಲವೊಂದಿಷ್ಟು ಗಿಡಮೂಲಿಕೆಗಳಿಂದ ತಯಾರಿಸಿದ್ದ ಲಿಕ್ವಿಡ್ ಇದೆ. ಇದು ಬಂದು ಗೋಮೂತ್ರ ಮತ್ತು ಆಯುರ್ವೇದಿಕ್ ಎಲೆಗಳಿಂದ ತಯಾರಿಸ್ತಕ್ಕಂಥ NPK ವ್ಯಾಲ್ಯೂ ಜಾಸ್ತಿ ಇರ್ತಕ್ಕಂಥ ಲಿಕ್ವಿಡ್ ಇದೆ. ಇದು ಸೇಮ್. ಇದು ಬಂದು ಇನ್ಸೆಕ್ಟ್ ಕಿಲ್ಲರ್, ಕೀಟನಾಶಕ ಇದು. ಸೊ ಇದನ್ನು ಉಪಯೋಗಿಸಿ ಕೀಟನಾಶಕ ಬೆಳೆಗಳಿಗೆ ಯಾವುದೇ ಥರನಾಗಿರ್ತಕ್ಕಂಥ ಕೀಟ ಬಾಧೆ ಇರಲಿ ಅದನ್ನು ಒಂದಿಷ್ಟು ಪ್ರಮಾಣ ಇದ್ರ ಮೇಲೆ ಬಾಟ್ಲ್ ಮೇಲೆಲ್ಲ ಕೊಟ್ಟಿರ್ತೀವಿ, ಎಷ್ಟು ಪ್ರಮಾಣ ಎಷ್ಟು ಲೀಟ್ರಿಗೆ ಹಾಕಬೇಕು ಅಂತ. ಅದನ್ನು ಬಳಕೆ ಮಾಡಿಕೊಂಡು ಸಿಂಪಡಣೆ ಮಾಡ್ಬೋದು. ಸೊ ಇಲ್ಲಿಂದ ನಮ್ಗೆ ಲಿಕ್ವಿಡ್ ಫಾರ್ಮ್ ಒಳಗರು ಎರಿ ಜಲ ಸಿಗ್ತದೆ. ಸೊ ಇದು ಎರಿಹುಳು ಗೊಬ್ಬರ ಪಾಕೆಟೆಲ್ಲ ಮಾಡಿ ಮಾರ್ತೀವಿ ನಾವು. ಭೂಮಾತಾ ವರ್ಮಿ ಕಂಪೋಸ್ಟ್, ಆರ್ಗ್ಯಾನಿಕ್ ವರ್ಮಿ ಕಂಪೋಸ್ಟ್ ಅಂತದೆ. ಇಲ್ಲಿ ಬಂದು ನಾವು ಎರಿಹುಳು ಗೊಬ್ಬರದ ಜೊತೆಗೆ ಕೋಕೋಪಿಟ್, ಆಮೇಲೆ ಕೆಲವೊಂದಿಷ್ಟು ಆರ್ಗ್ಯಾನಿಕ್ ಲಿಕ್ವಿಡ್ಸ್ ಯೂಸ್ ಮಾಡಿ, ಅಂದರೆ NPK ಜಾಸ್ತಿ ಇರೋದು. ಅದು NPK ಅಷ್ಟೆಲ್ಲ ನ್ಯೂಟ್ರಿಷನ್, ಪೊಟ್ಯಾಷಿಯಮ್, ಕ್ಯಾಲ್ಸಿಯಮ್, ಮ್ಯಾಗ್ನೀಷಿಯಮ್ ಜಾಸ್ತಿ ಇರಬೇಕು. ಈ ಬೆಳೆಗಳಿಗೆ ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥ ರಸಗೊಬ್ಬರ ಇದೆ. ಆಮೇಲೆ ಇದರೊಳಗೆ ಜೀವಕೋಶಗಳ ಶಕ್ತಿನೂ ಉದ್ಭವ ಆಗುತ್ತೆ. ಸೊ ಇದನ್ನು ಒಂದು ಬಾಟಲ್ ಯೂಸ್ ಮಾಡೋದ್ರಿಂದ ಇದರ 150 ಗ್ರಾಮು, 250 ಗ್ರಾಮು, ಆಮೇಲೆ 500 ಗ್ರಾಮು, 1000 ಗ್ರಾಮ್ ಅಂದರೆ 1 kg, 5 kg, 10 kg ಈ ಲೆಕ್ಕದೊಳಗೆ ನಾವು ಕೊಡ್ತೀವಿ. ಸೊ ನೀವು ಇದನ್ನು ಆರ್ಗ್ಯಾನಿಕ್ ಗೊಬ್ಬರ ಅಂತಂದರೆ ಎರೆಹುಳು ಗೊಬ್ಬರ ಜೊತೆ ಇದು ಪೌಡ್ರ್ ಮಿಕ್ಸ್ ಮಾಡಿ ಗಿಡಗಳಿಗೆ ಕೊಡ್ಬೋದು. ಅತ್ಯಂತ ಪವರ್ಫುಲ್ ಆಗಿರ್ತಕ್ಕಂಥ ಪೌಡ್ರ್ ಇದು, ಪ್ಯೂರ್ ಆರ್ಗ್ಯಾನಿಕ್ ಪೌಡ್ರ್. ಸುಮಾರು ಒಂದು 14-15 ಥರದ ಗಿಡಮೂಲಿಕೆಗಳ ಕೋಕೋಪಿಟ್ ಎಲ್ಲನೂ ಬಳಸಿ ಅವನು ಒಣಗಿಸಿ ಪುಡಿ ಮಾಡಿ, ಆಮೇಲೆ ಗೋಕೃಪಾಮೃತ, ಆಮೇಲೆ ಅಗ್ನಿ ಜಲನ, ರಾಮಜಲ, ಸ್ವಲ್ಪ ಪ್ರಮಾಣದ ದಶಪರ್ಣಿ ಮುಂತಾದ ಒಂದಿಷ್ಟು ಆಯುರ್ವೇದಿಕ್ ಲಿಕ್ವಿಡನ್ನು ಹಾಕಿ ತಯಾರು ಮಾಡಿ ಲಾಸ್ಟಿಗೆ ಪ್ಯಾಕಿಂಗ್ ಮಾಡೋ ಹೊತ್ತಿನಾಗ ಇದನ್ನು ಹಾಕಿ ತುಂಬಿ ಪ್ಯಾಕಿಂಗ್ ಮಾಡ್ತೀವಿ. ಸೊ ಇದು ಭೂಮಾತಾ ಆರ್ಗ್ಯಾನಿಕ್ ವರ್ಮಿ ಕಂಪೋಸ್ಟಿಂದ ಪ್ರಾಡಕ್ಟ್ಸ್ ಇವೆಲ್ಲ.